ಇದ್ದೇವೆ. ನಾವೇ ಸರಿ. ಒಲಗ ಕೊಟ್ಟಂತ ವಿಚಾರ ಅನೇಕವಿದೆ. ಹಾಗೆ ನೋಡಿದರೆ ಯಾದವರು ಆಳುವುದಕ್ಕೆ ಅರ್ಹರಲ್ಲ ಎಂದು ಶಾಪವನ್ನ ನಮ್ಮವರಿಂದಲೇ ನಾವು ಪಡೆದುಕೊಂಡವರು. ಆ ಶಾಪದ ಪ್ರಾರಬ್ಧವೋ ಯಾದವರ ಗ್ರಹಗತಿ ನಿಲ್ಲುವುದಕ್ಕೆ ನೆಲೆ ಇಲ್ಲದೆ ಕಂಡ ಕನೆಯಲ್ಲಿ ದಿಕ್ಕಲೆಯುತ್ತ ಅಂತೂ ಜೀವನವನ್ನು ಸಾಗಿಸಿಕೊಂಡಿದ್ದವರು. ಕೆಲವೊಮ್ಮೆ ಕೆಲವು ಘಟನೆಗಳು ನಡೆಯುವಾಗ ಯಾಕೆ ಹೀಗೆ ಎಂದು ಯೋಚನೆಯಾಗುತ್ತದೆ. ಆದರೆ ಅದರ ಪರಿಣಾಮ ಎನ್ನುವುದು ಮುಂದೆ ತಿಳಿಯುತ್ತದೆ. ಜರಾಸಂಧನ ಉಪಟಳ, ಅವನು ಉಪಟಳ ಕೊಟ್ಟಿದ್ದೇ ಒಳ್ಳೆಯದಾಯಿತು. ಅದೇ ನೆವನವಾಗಿ ಅವನಿಗೆ ಅಸಾಧ್ಯವಾದಂತಹ ಸಮುದ್ರದ ಮಧ್ಯದಲ್ಲಿ ದ್ವಾರಕೆ ಎನ್ನುವ ನಗರವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಯೋಚನೆ ತಮ್ಮ ಕೃಷ್ಣನಿಗೆ ಬಂದಿದ್ದೇ ತಡ ದಿಕ್ಕು ದಿಕ್ಕಿಗೆ ಹರಿದು ಹಂಚಿ ಹೋಗಿದ್ದಂತಹ ಯಾದವರನ್ನ ಒಟ್ಟು ಸೇರಿಸಿ ಈ ದ್ವಾರಕೆಯ ನಿರ್ಮಾಣ ಆದದ್ದಾಗಿದೆ. ಇದ್ದವರಲ್ಲಿ ನನ್ನ ನೆತ್ತಿಯೇ ಗಟ್ಟಿ ಇದೆ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಯಾದವರ ದೊಡ್ಡ ಮನಸ್ಸು ಎಂದು ತಿಳಿಯೋಣ. ನಿನ್ನ ನೆತ್ತಿಯಲ್ಲಿಯೇ ಮುತ್ತಿನ ಕಿರೀಟ ಇರಬೇಕು ಬಲರಾಮ ಅಂತ ನನ್ನನ್ನು ರಾಜನನ್ನಾಗಿ ಮಾಡಿದರು. ರಾಜ ಅಂತ ಮಾಡಿದ ಮೇಲೆ ರಾಜ್ಯವನ್ನು ನೋಡಿಕೊಳ್ಳಬೇಕಲ್ಲ. ಈ ನಗರವನ್ನು ಸುಭಿಕ್ಷವಾಗಿ ನಡೆಸಿಕೊಂಡು ಬರುತ್ತಾ ಇದ್ದೇನೆ. ಕೇವಲ ಹೈನುಗಾರಿಕೆಯನ್ನೇ ಜೀವನದ ಆಧಾರವಾಗಿ ಇಟ್ಟುಕೊಂಡ ಯಾದವರು ಇಂದು ಪ್ರಮುಖವಾದಂತಹ ಬಂದರು ನಗರವಾಗಿ ಇದನ್ನು ನಿರ್ಮಿಸಿಕೊಂಡಿದ್ದೇವೆ. ಆರ್ಥಿಕ ಸಮಸ್ಯೆ ಇಲ್ಲ, ರಾಜಕೀಯ ಹೊಂಚನ್ನು ಹಾಕುವುದಕ್ಕೆ ಇಲ್ಲಿಗೆ ಬರುವವರೇ ಇಲ್ಲ. ಎಲ್ಲರೂ ದ್ವಾರಕೆಯನ್ನೊಮ್ಮೆ ನೋಡಬೇಕು ಎಂದು ಬಯಸುವವರೇ. ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ನನಗೆ ಯಾವ ತೊಂದರೆಯೂ ಇಲ್ಲ. ಇರುವುದು ಒಂದೇ ತೊಂದರೆ, ಆ ಕೃಷ್ಣನ ತೊಂದರೆ. ಅದನ್ನು ಬಾಲ್ಯದಿಂದ ಬಂದಿತ್ತು ಅಂತ ಒಮ್ಮೆ ನಾನು ತಿರಸ್ಕರಿಸಿದ್ದು ಹೌದು. ಎಳವೆಯಲ್ಲಿ ಹುಡುಗಾಟಿಕೆ, ಅವನು ಕದಿಯುವುದು ಅವನ ವ್ಯಾಮೋಹ. ಅದು ಹವ್ಯಾಸ ಅಲ್ಲ, ಅವನಿಗೆ ಒಂದು ರೀತಿ ವ್ಯಾಮೋಹ. ಎಲ್ಲರನ್ನು ಕೂಡಿಕೊಳ್ಳುವುದು ಗೊಲ್ಲರನ್ನ, ಗೊಲ್ಲತಿಯರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದಿಯುವುದು, ಕದ್ದಂತ ಕೈಯಲ್ಲಿರುವ ಬೆಣ್ಣೆಯನ್ನು ನನ್ನ ಬಾಯಿಗೆ ಸವರುವುದು. ಅಲ್ಲಿಂದ ಶುರುವಾಗಿದೆ ನೋಡಿ. ಅವನ ಎಲ್ಲ ಭಜನಾ ಮಂಡಳಿ ಹೇಳುವುದು ಒಂದನ್ನೇ, ಕೃಷ್ಣನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆನ್ನಿಗೆ ದೊಣ್ಣೆ ಅಂತ. ಆ ದೊಣ್ಣೆಯ ಪೆಟ್ಟಿನ ರುಚಿಯನ್ನು ಇನ್ನೂ ಅನುಭವಿಸ್ತಾ ಇದ್ದೇನೆ. ಈಗಲೂ ಬಿಡುವುದಿಲ್ಲ. ಅವನು ಹೆಣ್ಣು ಮಕ್ಕಳನ್ನು ಕದಿಯುವುದಕ್ಕೆ ಶುರು ಮಾಡಿದ. ಈ ನಗರವನ್ನು ಕಟ್ಟುವುದಕ್ಕೆ ಅವನ ಬೆವರಿದೆ ಎನ್ನುವ ಕಾರಣಕ್ಕೆ ಅವನ ಬೆನ್ನ ಹಿಂದೆ ನಿಂತೆ. ಮಾತ್ರ ಅಲ್ಲ, ಕೊನೆಗೆ ತನ್ನದು ತಪ್ಪೇ ಇಲ್ಲ ಎಂದು ಸಾಧಿಸುವುದು ಅವನ ಚಾಣಾಕ್ಷತನ. ಹಾಗಾಗಿ ಕೃಷ್ಣನನ್ನ ಬಿಡುವ ಹಾಗೂ ಇಲ್ಲ, ಹಾಗಂತ ಒಪ್ಪಿಕೊಳ್ಳುವ ಹಾಗೂ ಇಲ್ಲ. ಓಲಗವನ್ನು ಕೊಟ್ಟಿದ್ದೇನೆ. ವಿಶೇಷ ಇದ್ದರೆ ನೋಡು. ಕಾಣಿಕೆಯ ನೀಡಿ ಭಿನ್ನಯಿಸಿದ ಬಂದ ಪರಿಯ ಬಲವಾಣದಲ್ಲಿ ರಸಭರಿತವಾದ ಹಣ್ಣುಗಳನ್ನು ತಂದು ಬಲಭಾಗದಲ್ಲಿ ಇಟ್ಟಿದ್ದೇನೆ. ಏನಿವತ್ತು ಪಾತ್ರೆ ಬದಲಾದದ್ದು? ಹೌದು ಒಡಿಯ, ಬಲವಾಣ ಅಂತ ಹೇಳಿದ್ಯ? ಹೌದು. ನಿಮ್ಮ ತಮ್ಮನಿಗಾದ್ರೆ ಹರಿವಾಣ, ನೀವು ಬಲರಾಮ ಅಲ್ಲ, ನಿಮಗೆ ಬಲವಾಣದಲ್ಲಿ ಇಡುವುದಲ್ಲ. ಪಾತ್ರ ಅದೇ, ವ್ಯಕ್ತಿಗೆ ಸಂಬಂಧಪಟ್ಟು ಪಾತ್ರೆಯ ಹೆಸರು ಬದಲಾಗುತ್ತೆ. ಪಾತ್ರ ಅದೇ, ಹೆಸರು ಮಾತ್ರ ಬದಲು. ಅಂತೂ ಉಪವನದಲ್ಲಿ ಸಾಕಷ್ಟು ಹಣ್ಣು ಬೆಳೀತಾ ಇದ್ದೀಯ ಅಂತಾಯ್ತು. ಹೌದು ಹೌದು ಹೌದು. ಆದ್ರೆ ಹಣ್ಣುಗಳದ್ದು ಹೌದು ಒಡಿಯ, ಅದು ಒಂದು ಸಮಸ್ಯೆ, ಅದಕ್ಕಾಗಿ ಓಡಿ ಬಂದೆ. ಏನು ಸಮಸ್ಯೆ? ಲಾಲಿಸಬೇಕು ಜಿಯ ಬಲಭದ್ರರಾಯ ಬಲಭದ್ರರಾಯ ಲಾಲಿಸಬೇಕು ಜಿಯ ಪುರದ ಬಾಹೆಯೋಳಿರ್ಪ ವರವನದೊಳಗುವ ಪುರದ ಬಾಹೆಯೋಳಿರ್ಪ ವರವನದೊಳಗುವ ನಿರತ ಸನ್ಯಾಸಿ ಪಾದ ನಿರತ ಸನ್ಯಾಸಿ
ಆಲಿಸಬೇಕು, ಹ, ಆಲಿಸಬೇಕು, ಹ. ಪಾಲಿಸಬೇಕು. ನೀನು ಹೇಳಿದ್ರೆ ಆಲಿಸಬಹುದು. ಪಾಲಿಸುವ ಕೆಲಸ ಮಾಡುತ್ತಾ ಇದ್ದೇನೆ. ತಾವು ಯಾವತ್ತೂ ಹ್ಮ್. ಒಂದೊಂದ್ ಸಾರಿ ಆಲಿಸ್ತೀರಿ, ಒಂದೊಂದ್ ಸಾರಿ ಪಾಲಿಸ್ತೀರಿ. ಯಾಕೆ ಅನುಮಾನ ನಿನಗೆ? ಹಾಗಲ್ಲ, ಹ, ಕಾರ್ಯದ ಬಾಹುಳದಲ್ಲಿ ಹಾಗೆ ಎಲ್ಲವರ ಮಾತನ್ನು ಆಲಿಸುತ್ತಾ ಪಾಲಿಸುತ್ತಾ ಕುಳಿತುಕೊಳ್ಳುವುದಾಗುವುದಿಲ್ಲ ಅಂತ ತಾವೇ ಹೇಳಿದ್ದೀರಲ್ಲ. ಕೇಳಿದಂತೆ ನಟಿಸುವುದು. ಹಾಗಾಗಿ ಮರೆತಂತೆ ವ್ಯವಹರಿಸಿ ಬಿಡುದು. ಈಗ ಹೇಳು, ಕೇಳುತ್ತೇನೆ. ಯಾಕೆ ಹೇಳ್ತೇನೆ ಒಡಿಯ, ಹ, ಅಂಥದ್ದೊಂದು ಅಮೂಲ್ಯವಾದಂತ ವಿಷಯ, ಮುಖ್ಯವಾದ ವಿಷಯ ಹ್ಮ್, ನೀನು ಹೊತ್ತು ತಂದಿದ್ದಿ. ನಿಜ. ಏನು ವಿಷಯ? ಮತ್ತೇನಲ್ಲ ಒಡಿಯ, ಹ, ನಾನು ಇಷ್ಟು ಬೇಗ ನನ್ನ ಸ್ಥಾನ ಕಳ್ಕೊಳ್ತೇನೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನಿನ್ನ ಸ್ಥಾನಕ್ಕೆ ಚ್ಯುತಿ ತಂದವರು ಯಾರು? ನನ್ನ ಗಮನಕ್ಕೂ ಬಾರ. ನನಗೆ ತಲೆ ಬಿಸಿ ಆದದ್ದೇ ಹೇಳಿ. ಏನು? ಉಪವನಕ್ಕೆ ಬಂದಾಗ ನೀವು ಸಹ ಹ, ನನ್ನನ್ನು ಕೇಳದೆ ಕುಳಿತುಕೊಳ್ಳುವುದಿಲ್ಲ ಅಲ್ಲ. ಮಾತಿಗೆ ಹಾಗಲ್ಲ, ಎಲ್ಲಿ ಕುಳಿತುಕೊಳ್ಳುವುದು ಅಂತ ಕೇಳ್ತೇನೆ. ಅದೇ ಅದೇ, ಹೌದು ಆ ಆಸನ ಸಿದ್ಧ ಆದ ಮೇಲೆ ಕುಳಿತುಕೊಳ್ಳಬಹುದಾ ಅಂತ ಕೇಳಿ ಕೇಳಿಯೇ ಕುಳಿತುಕೊಳ್ಳು. ಹೌದು. ಅವ ಹ್ಮ್. 3 ಕಾಸು ಅಲ್ಲ, ಬೇಡ ಇರ್ಬಾರ್ದು. ಯಾರು? ಎಲ್ಲದವನಿಗೆ 3 ಕಂಡಿತು, ಹಾಗಾಗಿ 3 ಕಾಸು ಬಂದು ಹೋಯ್ತು. ಓಹೋ. ಒಬ್ಬ ನಮ್ಮ ಉಪವನದಲ್ಲಿ ಹ, ಸನ್ಯಾಸಿ ಪೂರ್ಣ ಬಿಟ್ಟ ಬಂದು ಕುಳಿತಿದ್ದಾನೆ. ಸನ್ಯಾಸಿ ನಿಮಗೇನಾಯ್ತು ಒಡಿಯ? ಒಬ್ಬ ಬಂದಿದ್ದಾನೆ ಎನ್ನುವುದನ್ನು ಒಪ್ಪಿಕೊಳ್ಳಬಹುದು. ಆದ್ರೆ ಅವನ ಸನ್ಯಾಸಿ ಅಂತ ನಿನಗೆ ಯಾಕೆ ಗೊತ್ತಾಯ್ತು? ಅಯ್ಯೋ, ನೋಡಿದ್ರೆ ಗೊತ್ತಾಗುದು. ಕಾವಿ ವಸ್ತ್ರವನುಟ್ಟು ಕೈಯಲ್ಲಿ ಜಪ ಸರವ ಕೊಟ್ಟು, ಕಾವಿ ವಸ್ತ್ರವನುಟ್ಟು, ಕಾವಿ ವಸ್ತ್ರವನುಟ್ಟು, ಕಾವಿ ವಸ್ತ್ರವನುಟ್ಟು, ಕೈಯಲ್ಲಿ ಜಪ ಸರವ ತೊಟ್ಟು, ಕೈಯಲ್ಲಿ ಜಪ ಸರವ ತೊಟ್ಟು, ಕೈಯಲ್ಲಿ ಜಪ ಸರವ ದೇವರ ನೆನೆಯುತ್ತಲೇ, ಹೌದು ಒಡಿಯ. ದೇವರ ನೆನೆಯುತ್ತಲೇ ಕುಳಿತಿರ್ಪನಲ್ಲಿ, ದೇವರ ನೆನೆಯುತ್ತಲೇ ಕುಳಿತಿರ್ಪನಲ್ಲಿ, 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 ದೇವರ ನೆನೆಯುತ್ತಲೇ ಲಾಲಿಸಬೇಕು ಜಿಯ. ಹೌದು ಒಡಿಯ. ಆಶ್ಚರ್ಯ ಮತ್ತೇನಲ್ಲ. ಹ, ಅವರು ಸನ್ಯಾಸಿಗಳೇ ಹೌದು ಹ, ಅಂತ ನಿರ್ಣಯಿಸುವುದಕ್ಕೆ ಹ. ಅವರು ನೋಡಿದ್ರೆ ಸಾಕು. ನೋಡಿದ ಕ್ಷಣ ನಿನಗೆ ಸನ್ಯಾಸಿಗಳು ಅಂತ ತಿಳಿಯಿತು. ಹಾಗಿದ್ದಾರೆ ಒಡಿಯ. ಏನ್ ನೋಡಿದೆ ನೀನು? ಎಲ್ಲವರು ಬಿಟ್ಟ ಬಟ್ಟೆಯನ್ನೇ ಅವರು ಹುಟ್ಟಿದ್ದಾರೆ. ಏನಂದ್ರೆ? ಎಲ್ಲವರು ಬಿಟ್ಟ ಬಟ್ಟೆ ಎಲ್ಲರೂ ಬಿಟ್ಟು ಬಟ್ಟೆ ಅಂದ್ರೆ? ಅಂದ್ರೆ ಹ, ತಾವೇ ಹೇಳಿದ್ದೀರಲ್ಲ, ಹ, ಈ ಕಾವಿ ಬಟ್ಟೆ ಎನ್ನುವುದನ್ನು ಜನಸಾಮಾನ್ಯರು ಉಡುವುದಲ್ಲ, ಅದೆಲ್ಲ ಬಿಡುವುದು. ಕಾವಿ ಬಟ್ಟೆ ಧರಿಸಿದ್ದಾರೆ. ಅವರು ಸನ್ಯಾಸಿಗಳು ಮಾತ್ರ ಉಡ್ತಾರೆ ಅಂತ. ಹೌದು. ಅಷ್ಟೇ ಅಲ್ಲ, ಹ, ಕಾವಿ ಬಟ್ಟೆ ಹುಟ್ಟಿದ್ದು ಮಾತ್ರ ಅಲ್ಲ ಒಡಿಯ, ಹ. ಮುಡಿ ಕಟ್ಟಿದ್ದಾರೆ, ಜಟಾಧಾರಿಯಾಗಿದ್ದಾರೆ. ಗಡ್ಡ ಬಿಟ್ಟಿದ್ದಾರೆ, ಬಂದಿತ್ತು ಬಿಡುವುದು. ಮೇಲೆ ಕಟ್ಟಿದ್ದಾರೆ, ಕೆಳಗೆ ಬಿಟ್ಟಿದ್ದಾರೆ. ಹ, ಮಾತ್ರ ಅಲ್ಲ, ಹ. ಮೈ ತುಂಬಾ ಬೂದಿ ಪಡ್ಕೊಂಡಿದ್ದಾರೆ. ಏ, ಅವನಿಗೆ ಬೂದಿ ಭಸ್ಮಕ್ಕೆ ವ್ಯತ್ಯಾಸ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು. ಭಸ್ಮ ಅದು ಸಂಸ್ಕರಿಸಲ್ಪಟ್ಟಿದ್ದು. ಅಲ್ಲ, ಬೂದಿ ಭಸ್ಮ ಎರಡು ಬಿಳಿನೇ ಇರುವುದಿಲ್ಲ, ಇರುವುದು ಬಿಳಿ, ಹಾ. ಸಂಸ್ಕರಿಸಲ್ಪಟ್ಟಿದ್ದು ಭಸ್ಮ. ಅದೇ ಅದೇ ಹ, ಹ, ಬಡ್ಕೊಂಡಿದ್ದಾರೆ. ಹ, ಮಾತ್ರ ಅಲ್ಲ, ಹ. ಬಾಯಲ್ಲಿ ದೇವರ ತಿಥಿ ಮಾಡ್ತಾನೆ ಇದ್ದಾರೆ. ನಿನ್ನ ಅಪ್ಪನ ತಿಥಿ. ಇದು ತಿಥಿ ಅಲ್ವಾ? ಬಾಯಲ್ಲಿ. ಬಾಯಲ್ಲಿ ಮಾಡುವುದು ಸ್ತುತಿ. ಮತ್ತೆ ಅವರು ಕುಳಿತು ಭಂಗಿ ನೋಡ್ಬೇಕು, ಎಂತ ಭಂಗಿ. ಈಗ ನೀನು ಸರಿ ಇದ್ದೀಯಾ? ಯಾಕೆ ಹೊಡಿಯ? ಕೇಳದೆ ಭಂಗಿ. ಅದೇ ಕುಳಿತಿದ್ದು ಅವರು ಕುಳಿತ ಭಂಗಿ. ಭಂಗಿ ಭಂಗಿ. ಹ, ಹ, ಹ. ಕೈಯಲ್ಲಿ ದ್ರಾಕ್ಷಿ ಸರ ಇಟ್ಕೊಂಡಿದ್ದ. ಮೊದಲು ಅಕ್ಷರ ನುಗ್ಗಿಬಿಟ್ಯಾ? ರುದ್ರಾಕ್ಷಿ. ರುದ್ರಾಕ್ಷಿ. ಹ, ಬಲಗೈಯಲ್ಲಿ ರುದ್ರಾಕ್ಷಿ ಸರ ಇದ್ರೆ ಹ. ಎಡಗೈ ಮಾತ್ರ ಯಾರಿಗೂ ಹಾಗಾಗಬಾರ್ದು ಹೊಡಿಯ. ಏನಾಯ್ತು? ಎಡಗೈ ಹ, ಕೆಳಗೆ ಬೀಳಬಾರ್ದು ಅಂತ ಹ. ಕವೆ ಕೋಲ್ ಕೊಟ್ಟು ನಿಲ್ಲಿಸಿದ್ದಾರೆ. ರಾಮದ ನಾವು ಬಾಳೆಕೊನೆ ಕೆಳಗೆ ಬೀಳಬಾರ್ದು ಅಂತ ಬಾಳೆಮರ ಕವೆ ಕೋಲ್ ಕೊಡುವುದಿಲ್ವಾ? ನೀನು ನೋಡಿದ್ದು ಸರಿಯಾಗಿದೆ. ಅದು ಏನು ಅಂತ ನಿನಗೆ ಅರ್ಥ ಆಗಲಿಲ್ಲ.
ಎಂತ ನೋಡಿ ಅದು ಕವೆಗೋಲಲ್ಲ, ಅದು ದಂಡ ಸನ್ಯಾಸಿಗಳ ಕೈಯಲ್ಲಿರುವುದು. ನಾನು ಹೇಳಿದ್ದು ದೇವ್ರ ಕೈ ಎಡಗೈ ದಂಡ, ಕೈ ಮುರಿದು ಕೊಟ್ಟಿದ್ದಲ್ಲ, ಅದು ಅವರು ಕುಳಿತುಕೊಳ್ಳುವ ರೀತಿ ಅದು. ಹೌದು ಹಾಗೆ ಹಾ. ಇದನ್ನೆಲ್ಲ ನೋಡಿ ಇವರು ಸನ್ಯಾಸಿಗಳೇ ಹೌದು ಅಂತ ತೀರ್ಮಾನ ಮಾಡಿರ್ತೇವೆ. ಅವ್ರು ಯಾರು ಅಂತ ನೀನು ಕೇಳಲಿಲ್ಲ. ಅಯ್ಯೋ ಮಾತಾಡ್ತಿರ್ತೇನೆ. ಮಾತನಾಡಿ ಸಲುಟಿಯ ಮಾತನಾಡಿ ಸಲುಟಿ ಏಸಕೋ ತಿಳಿಯ ಮೊಡೆಯ ಏಸಕೋ ತಿಳಿಯ ಮೊಡೆಯ ಆತನ ನೋಡ್ಬರೀಗ ಆತನ ನೋಡ್ಬಡೀಗ ದಯಮಾಡು ಬೇಗ ದಯಮಾಡು ಬೇಗ ದಯಮಾಡು ಬೇಗ. ಆತನ ನೋಡ್ಬಡೀಗ ದಯಮಾಡು ಬೇಗ ಆತನ ನೋಡ್ಬಡೀಗ. ಬಡಿಯ ನಾನು ಯಾರನ್ನಾದ್ರೂ ಮಾತಾಡ್ಸೇ ಬಿಡ್ತೇನೋ? ಯಾರನ್ನು ಬಿಡುವುದಿಲ್ಲ. ನೀವು ಬಂದ್ರೆ ನಿಮ್ಮನ್ನೇ ಮಾತಾಡಿಸ್ತೇನಪ್ಪ, ಹೌದು. ಮತ್ತೆ ಬೇರೆಯವ್ರನ್ನ ಬಿಡ್ತೇನೆ ನೋಡಿ. ಸನ್ಯಾಸಿಗಳೇ, ಮಾತಾಡಿಸಿದವರನ್ನ ಏನ್ ನಿಮಗೆ ಕೆಲಸ ಇಲ್ವಾ? ಇಲ್ಯಾಕೆ ಕುಳಿತಿದ್ದೀರಿ? ಬೇರೆ ಏನು ಕೆಲಸ ಇಲ್ಲ ನಿಮಗೆ ಅಂತ ಕೇಳಲಿಲ್ಲ. ಮತ್ತೆ ಕೇಳಲಿಲ್ಲ. ಕೈ ಮುಗಿದೆ, ಹಾ ಸ್ವಾಮಿ ನೀವು ಯಾರು, ನಿಮ್ಮ ಹೆಸರು ಏನು, ಹಾ ಪೂರ್ಣ ಬಿಟ್ಟವರು ಇಲ್ಲಿ ಯಾಕೆ ಬಂದು ಕುಳಿತಿದ್ದೀರಿ ಅಂತೆಲ್ಲ ಕೇಳಿದೆ. ಕೇಳಿದೆ. ಹೌದು, ಹಾ ತಾವೇ ಹೇಳಿದ್ದೀರ ಸನ್ಯಾಸಿಗಳನ್ನು ಪೂರ್ಣ ಬಿಟ್ಟವರು. ಹೌದು, ಪೂರ್ಣ ಬಿಟ್ಟವರು ನಿನ್ನ ಅರ್ಥದಲ್ಲಿ ಅಲ್ಲ ಅದು. ಮಾತಾಡಲಿಲ್ಲ. ಹಾ ಹಾ ಆಗ ತೀರ್ಮಾನ ಮಾಡಿದೆ, ಹ್ಮ್ ನಮ್ಮಂತ ದೊಡ್ಡವರಲ್ಲಿ ಇವರು ಮಾತಾಡುವವರಲ್ಲ, ಹಾಗಾಗಿ ಏನಾದ್ರು ಮಾತಾಡಿದ್ರೆ ನಿಮ್ಮ ಹತ್ರ ನನಗಿಂತ ನಾನು ಚಿಕ್ಕವನು, ಹಾಗಾಗಿ ಮಾತಾಡ್ತಾರೆ ಅಂತ. ಹಾಗಲ್ಲ. ಹಾ ನಮ್ಮಂತವರಲ್ಲಿ ಮಾತಾಡುವವರಲ್ಲ, ದೊಡ್ಡವರು ಅವರು. ಹಾ ಮಾತಾಡಿದ್ರೆ ನಿಮ್ಮ ಹತ್ತಿರ ಮಾತಾಡಬಹುದು ಅಂತ ಓಡೋಡಿ ಬಂದಿದ್ದೇನೆ. ತಾವು ನೋಡುವ ಆಸೆ ಬರಬೇಕು. ಚರರಿಂದ ನುಡಿ ಕೇಳುತ್ತಾ ಚರರಿಂದ ನುಡಿ ಕೇಳುತ್ತಾ ಚರರಿಂದ ನುಡಿ ಕೇಳುತ್ತಾ ರಾಮನು ಘನ ಪರಿತೋಷವನು ತಾಳುತ್ತ ರಾಮನು ಘನ ಪರಿತೋಷವನು ತಾಳುತ್ತ ರಾಮನು ಘನ ಪರಿತೋಷವನು ತಾಳುತ್ತ ವರಯತಿಗಳ ಎರಗದಾತನ ಜನ್ಮ ವರಯತಿಗಳ ಕಂಡು ಎರಗದಾತನ ಜನ್ಮ ನರಕ ಭೋಜನ ಎಂಬುದನ್ನು ನಾ ಅರಿತು ಸುಮ್ಮನೆ ಕುಳಿರೆ ಯೋಗ್ಯವೇ ನರಕ ಭೋಜನ ಎಂಬುದನ್ನು ನಾ ಅರಿತು ಸುಮ್ಮನೆ ಕುಳಿರೆ ಯೋಗ್ಯವೇ ಶಬರಿಯಿಂದ ನುಡಿ ಕೇಳುತ್ತ ರಾಮನು ಘನ ಪರಿತೋಷವನ್ನು ತಾಳುತ್ತ ಸೇವಕ, ಓ, ಸಂತೋಷ ಪಡುವುದಕ್ಕೆ ಸಾವಿರ ಕಾರಣಗಳ ಅಗತ್ಯ ಇಲ್ಲ. ನೀವು ಕುಂದು ನೋಡಿದ್ರು ಸಾಕು. ಒಂದು ಕಾರಣ ಇದ್ರೆ ಸಾಕು. ಅದೇ ಒಂದೇ ಕಾರಣ ಸಾಕು. ಒಂದು, ನಮ್ಮ ಉಪವನಕ್ಕೆ ಯತಿ ಶ್ರೇಷ್ಠರು ಬಂದಿದ್ದಾರೆ ಎನ್ನುವುದೊಂದು ಕಾರಣ. ಆದ್ರೆ ಅದೇ ನನಗೆ ಸಂತೋಷ ಪಡುವುದಕ್ಕೆ ಇನ್ನೂ ಒಂದು ಕಾರಣ ಇದೆ. ಯಾವುದು ಒಡೆಯೋದು? ನಿನಗೆ ಬಂದವರು ಯತಿಗಳು ಅಂತ ಗೊತ್ತಾಯ್ತಲ್ಲ, ಯಾರಿಗೂ ಗೊತ್ತಾಗಬೇಕು, ಕಣ್ಣು ಸರಿ ಇಲ್ಲದೆ ಹೋದವರಿಗೂ ಗೊತ್ತಾಗ್ತದೆ. ಗೊತ್ತಾದ ಮೇಲೆ ನಿನಗೆ ಬಗೆಹರಿಸಲಿಕ್ಕೆ ಆಗಲಿಲ್ಲ ಅಂತ
ನನ್ನಲ್ಲಿ ಹೇಳಬೇಕು ಎನ್ನುವ ತಿಳುವಳಿಕೆ ಬಂತಲ್ಲ. ಅಯ್ಯೋ ನೀವೇ ಅಲ್ವೋ ಕೊಟ್ಟಿದ್ದು ಅನ್ನ. ಸೇವಕ, ಓ ಬಂದಂತಹ ಯತಿಗಳ ವಿವರಣೆಯನ್ನು ನಿನ್ನಿಂದ ಕೇಳಿದ ಮೇಲೆ ಶಾಪಾನುಗ್ರಹ ಸಂಪನ್ನರು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಶಾಪಾನುಗ್ರಹ. ಶಾಪ ಅನುಗ್ರಹ. ಮುನಿದರೆ ಶಾಪ ಕೊಟ್ಟಾರು, ಒಲಿದರೆ ಅನುಗ್ರಹವನ್ನು ಮಾಡಬಹುದಾದ ಶ್ರೇಷ್ಠ ಯತಿ ವರಿಯರು ಅಂತ. ಹಾಗಾದ್ರೆ ಎರಡೂ ನನಗೆ ಸಿಕ್ಕುವುದಿಲ್ಲ. ಸಿಕ್ಕಬೇಕು ಅಂದ್ರೆ ನಾವೊಂದು ಕೆಲಸ ಮಾಡಬೇಕು. ಏನು ಒಡಿಯ? ಅಂತಹ ಶ್ರೇಷ್ಠ ಯತಿಗಳು ಬಂದಿರುವಾಗ ನಾವು ಹೋಗಿ ಅವರನ್ನು ಗೌರವಿಸಿ ಮಾತನಾಡಿಸಿ ಉಪಚರಿಸದೇ ಇದ್ದರೆ ನನಗೆ ನಿನಗೆ ಯಮನ ಮನೆ ಬಾಗಿಲು ಮತ್ತೆ ತೆರೀಬೇಕಾಗಿಲ್ಲ. ಅಂದ್ರೆ ನಾವು ಹೋಗುದು ನರಕಕ್ಕೆ. ಓ ಇವತ್ತಲ್ಲ. ಪುಣ್ಯ ಬೇಕು ಅಂತಾದ್ರೆ ಹೋಗಿ ಅವರ ಕಾಲು ಹಿಡಿದು ಬೇಡಿಕೊಳ್ಬೇಕು. ನನಗಿನ್ನೂ ಸಿಕ್ಕುವುದಿಲ್ಲ ಯಮನ ಬಾಗಿಲು. ಅವರು ಬಂದಿದ್ದಾರೆ. ಅವ್ರು ನಾನು ನೋಡಿದ್ದೇನೆ. ಅವರು ಅಲ್ಲಿಂದ ಹೋಗುವ ಪೂರ್ವದಲ್ಲಿ